ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 632ನೆಯ ಶ್ರೀನಾಮ ಸಿಂಧೂರ ತಿಲಕಾಂಚಿತ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 633ನೆಯ ಶ್ರೀನಾಮ ಉಮಾ. ಲಲಿತಾ ಸಹಸ್ರನಾಮದಲ್ಲಿ ಕೆಲವು ಶ್ರೀನಾಮಗಳು ಅತ್ಯಂತ ರಹಸ್ಯವಾದ ನಾಮಗಳಾಗಿದ್ದು ಹಾಗೂ ಮಹಿಮಾನ್ವಿತವಾದ ನಾಮಗಳು ಅಂತ ಅನಿಸಿಕೊಂಡಿದೆ. ಅದರಲ್ಲಿ ಶಿವ, ಭವಾನಿ ಹಾಗೂ ಉಮಾ ಅನ್ನುವಂಥ ನಾಮಗಳು ರಹಸ್ಯತಮವಾದ ನಾಮಗಳು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಉಮಾ ಅನ್ನುವಂಥ ನಾಮ ಸರ್ವದೋಷಾಪಹಾರಿಣಿ ಅಂತ ಹೇಳಿ ಕೀರ್ತಿಯನ್ನ ಹೊಂದಿರುವಂಥದ್ದು ಅಂತ. ಇನ್ನು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ಮೇಲೆ ಆ ಪಾರಾಯಣ ಮಾಡುವ ಕಾಲದಲ್ಲಿ ನಮ್ಮಿಂದಾಗಿ ಹೊರಡಬಹುದಾದಂಥ ಅಕ್ಷರಸ್ಖಾಲಿತ್ಯ ಆ ದೋಷವಿದ್ದರೆ ಹಾಗೂ ಆ ಪಾರಾಯಣ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ವಿಚಲಿತವಾಗಿದ್ದರೆ ತದ್ದೋಷ ಪರಿಹಾರಾರ್ಥವಾಗಿ ಪಾರಾಯಣದ ನಂತರ 10 ಬಾರಿ ಶ್ರೀ ಉಮಾಯೈ ನಮಃ ಅಂತ ಹೇಳಿ ಪಠಣೆ ಮಾಡಬೇಕು ಅಂತ ಶ್ರೀವಿದ್ಯಾ ಉಪಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ ಈ ಉಮಾ ಅನ್ನುವಂಥ ನಾಮವನ್ನು ಪಠಣೆ ಮಾಡುವುದರಿಂದಾಗಿ ನಮಗೆ ಆ ಉಂಟಾಗಬಹುದಾದ ದೋಷಗಳು ನಿವಾರಣೆಯಾಗತ್ತೆ ಅನ್ನುವಂಥ ಅತ್ಯಂತ ವಿಶೇಷವಾದ ಶಕ್ತಿಯುಕ್ತವಾದ ನಾಮ ಅಂತ ಹೇಳಿ ವಿವೇಚನೆಯನ್ನು ಮಾಡಿದ್ದಾರೆ. ಶಾಸ್ತ್ರಗಳು ಸಹ ಅನೇಕ ವಿಧವಾದ ಅರ್ಥಗಳನ್ನು ಈ 2 ಅಕ್ಷರ ಉಮಾ ಅನ್ನುವ ಅಕ್ಷರಕ್ಕೆ ಹೇಳಿದ್ದಾರೆ. ವಿಶೇಷವಾಗಿ ತತ್ವಚಿಂತನೆ, ಹಾಗೆ ಯೋಗ ಪರವಾದಂಥ ಅರ್ಥ, ಮಂತ್ರ ರಹಸ್ಯಾರ್ಥ, ಉಪನಿಷತ್ ಅರ್ಥ, ಲೀಲಾರ್ಥ, ಹೀಗೆ ಅನೇಕ ವಿಧವಾದ ದೃಷ್ಟಿಕೋನದಲ್ಲಿ ಈ ಉಮಾ ಎಂಬತಕ್ಕಂಥ ನಾಮವು ಬೆಳಕನ್ನು ಹರಿಸುತ್ತೆ. ಮೊದಲನೆಯದಾಗಿ ಲೀಲಾರ್ಥವನ್ನು ನಾವು ಗಮನಿಸುವುದಾದರೆ, ಸತಿಯು ದಕ್ಷಯಾಗದಲ್ಲಿ ಸುಟ್ಟು ಹೋಗ್ತಾಳೆ. ಆನಂತರದಲ್ಲಿ ಶಿವನು ಮಹಾವಿರಾಗಿಯಾಗಿ ತಪಸ್ಸಿನಲ್ಲಿ ನಿರತನಾಗ್ತಾನೆ. ಎಷ್ಟೋ ಕಾಲದ ನಂತರ ಶ್ರೀಮಾತೆಯು ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಹಿಮವಂತನ ಮೇನಾದೇವಿಯ ಮಗಳಾಗಿ ಪಾರ್ವತಿಯಾಗಿ ಅವತರಿಸಿ ಬರ್ತಾಳೆ. ದೇವತೆಗಳು ಮನ್ಮಥನನ್ನು ಕಳಿಸಿ ಶಿವನ ತಪೋಭಂಗವನ್ನು ಮಾಡ್ತಾರೆ. ಆ ಶಿವ ತಪಸ್ಸನ್ನು ಮಾಡುತ್ತಿದ್ದ ಜಾಗದಿಂದ ಹೊರಟು ಹೋಗ್ತಾನೆ. ಅಲ್ಲಿಯ ತನಕ ಆ ತಾಯಿ ಪಾರ್ವತಿ ಪ್ರತಿನಿತ್ಯ ಶಿವನನ್ನ ಪೂಜೆ ಮಾಡುತ್ತಾ ಆತನ ತಪಸ್ಸಿಗೆ ಸಹಕರಿಸ್ತಾ ಇದ್ದಳು. ಯಾವಾಗ ಶಿವನು ಆ ಸ್ಥಳವನ್ನು ಬಿಟ್ಟು ಹೋದನೋ, ದುಃಖಿತಳಾದಂತಹ ಪಾರ್ವತಾದೇವಿಯು ಇನ್ನು ನಾನು ಶಿವನನ್ನು ಹೊಂದಬೇಕು, ಅವನನ್ನು ಒಲಿಸಿಕೊಳ್ಳಬೇಕು, ಅವನ ಅರ್ಧಾಂಗಿಯಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾರದ ಮಹರ್ಷಿಗಳಿಂದ ಪಂಚಾಕ್ಷರ ಮಹಾಮಂತ್ರದ ಉಪದೇಶವನ್ನು ಸ್ವೀಕಾರ ಮಾಡ್ತಾಳೆ. ಆನಂತರ ಹೊರಡುವ ಮುನ್ನ ತಂದೆಯಾದ ಹಿಮವಂತನಲ್ಲಿ ಅನುಮತಿಯನ್ನು ಪಡೀತಾಳೆ. ತಾಯಿಯಾದ ಮೇನಾದೇವಿ ಅವಳ ಹತ್ರ ಬಂದು ನಮಸ್ಕಾರ ಮಾಡಿ ಹೇಳ್ತಾಳೆ, ಅಮ್ಮ, ನಾನು ಕಾಡಿಗೆ ಹೊರಟಿದ್ದೇನೆ, ಶಿವನನ್ನ ಒಲಿಸಿಕೊಂಡು ತಪಸ್ಸನ್ನು ಮಾಡಿ ಬರ್ತೇನೆ ಅಂತ ಹೇಳಿ ನಿಂತರೆ, ತಪಸ್ವಿನಿಯಾದಂತಹ ಆ ರಾಜಕುಮಾರಿ, ಅತ್ಯಂತ ಸುಕುಮಾರಿ, ನೋಡಲು ಮಹಾ ತ್ರಿಪುರ ಸುಂದರಿ ಆಕೆ, ಅಂತಹ ಪಾರ್ವತಿಯು ತಪಸ್ವಿನಿಯಾಗಿ ಕಠಿಣವಾದಂತಹ ಮಾರ್ಗದಲ್ಲಿ, ಅದು ಆ ಭಯಂಕರವಾದ ಕಾನನದಲ್ಲಿ ಹೋಗ್ತೀನಿ ಒಬ್ಬಂಟಿಯಾಗಿ ಅಂತಂದಾಗ ಆ ದುಃಖವನ್ನು ಸಹಿಸಲಾರದಂಥ ಆ ಮೇನಾದೇವಿ ಅತೀವ ದುಃಖಿತಳಾಗಿ ಗದ್ಗದಿತಳಾಗಿ ಮಾತು ಬರದೆ ಊ ಮಾ ಅಂತ ಕರೆದಳಂತೆ. ಅಂದರೆ ಉಮಾ ಇತಿ ನಿಷೇಧಂತಿ ಅಂತ ಅರ್ಥ. ಅಂದರೆ ಹೋಗಬೇಡಮ್ಮ, ತಪಸ್ಸಿಗೆ ಹೋಗಬೇಡಮ್ಮ ಅಂತ ಹೇಳಿ ಮೇನಾದೇವಿ ಅತ್ಯಂತ ಆರ್ತಳಾಗಿ ಕೇಳಿಕೊಳ್ತಾಳೆ ಅಂತ. ಆಗ ಪಾರ್ವತಿ ಹೇಳಲಂತೆ, ಹೌದಮ್ಮ, ನನ್ನ ಹೆಸರು ಉಮಾ ಅನ್ನುವಂಥದ್ದೇ ಅಂತ. ಜಗನ್ಮಾತೆಯು ಈಗ ಲೀಲಾ ಮಾತ್ರದಿಂದ ಅವತರಿಸಿ ಬಂದರೂ ಸಹ ವೇದಗಳಲ್ಲಿ ಆ ಮಹಾತಾಯಿಯನ್ನ ಉಮಾ ಎಂಬ ನಾಮದಿಂದ ಅನೇಕ ಮಂತ್ರಗಳಲ್ಲಿ ಉದ್ಧರಿಸಿದ್ದಾರೆ ಋಷಿಗಳು. ಹೀಗಾಗಿ ವೇದೋಚಿತವಾದಂತಹ ಉಮಾ ಎಂಬ ನಾಮವನ್ನೇ ಈಗ ನೀನು ನನಗೆ ಕರಿತಾ ಇದ್ದೀಯಾ, ಈಗ ನನಗೆ
ಉಮಾ ಅನ್ನುವಂತಹ ನಾಮವು ಲೀಲಾರ್ಥವಾಗಿಯೂ ಹೆಸರಾಗಲಿದೆ ಅಂತ ಹೇಳಿ ತಾಯಿ ಹೇಳ್ತಾಳೆ. ಅಂದರೆ ಉಮಾ ಅನ್ನುವಂತಹ ನಾಮದ ಲೀಲಾರ್ಥ ಏನಪ್ಪ ಅಂದರೆ ನೀನು ತಪಸ್ಸಿಗೆ ಹೋಗಬೇಡಮ್ಮ ಅಂತ ಅರ್ಥ. ಮೇನಾದೇವಿ ಪ್ರಾರ್ಥನೆ ಮಾಡಿದ್ದು ಹಾಗೆ ಅಂತ. ಅದಕ್ಕೆ ಕಾಳಿದಾಸ ಮಹಾಕವಿ ಹೇಳ್ತಾನೆ, ಉಮೇತಿ ಮಾತ್ರ ತಪೋನಿಷಿದ್ಧ ಪಶ್ಚಾತ್ ದುಮಾಖ್ಯ ಸುಮುಖಿ ಜಗಾಮ ಅಂತ. ಇದೇ ವಿಷಯವನ್ನೇ ಶಿವಪುರಾಣದಲ್ಲಿ ಹೇಳ್ತಾರೆ, ಉಮೇತಿ ತೇನ ಸೋಮೇತಿ ನಾಮ ಪ್ರಾಪ ತದಾಸತಿ ಅಂತ ಹೇಳ್ತಾರೆ. ಇದೇ ಸಂದರ್ಭವನ್ನ ಪದ್ಮಪುರಾಣದಲ್ಲಿ ವರ್ಣನೆ ಮಾಡುತ್ತಾ, ಮೇನೆಯು ತನ್ನ ಮಗಳಿಗೆ ಉಮಾ ಅಂತ ಕರೆದಿರುವ ಸಂದರ್ಭದಲ್ಲಿ ಅಶರೀರವಾಣಿ ನುಡಿಯಿತಂತೆ, ಮೇನೆ ನೀನು ಹೇಳಿದ ಆ ಜಗನ್ಮಾತೆಯ ನಾಮವು ಉಮಾ ಅಂತಲೇ ಪ್ರಸಿದ್ಧಿಯನ್ನು ಹೊಂದುತ್ತೆ. ಉಮೇತಿ ತಿತು ತ್ವಯಾ ಮೇನೆ ಯದುಕ್ತಂ ತನಯ ಪ್ರತಿ ಉಮೇತಿ ನಾಮ ತೇನಾಸ್ಯಾಹ ಭುವನೇಶು ಭವಿಷ್ಯತಿ ಅಂತ ಹೇಳಿರುವಂಥದ್ದು. ಮತ್ತೊಂದು ಅರ್ಥದಲ್ಲಿ, ಎರಡನೆಯ ಅರ್ಥದಲ್ಲಿ, ಉಮಾಭಿಧಾಂ ಉತ್ತಮ ಚಿತ್ತವೃತ್ತಿಂ ನಮಾಮಿ ನಾನಾವಿಧ ಲೋಕವೈಭವಾಂ ಅಂತ ಹೇಳಿ ಕರೀತಾರೆ. ಇದೇ ಅರ್ಥವನ್ನ ಹೊತ್ತು ಬಂದ ಮತ್ತೊಂದು ವಾಕ್ಯ, ಊಹು ಉತ್ತಮಾಚ ಸ ಉಮಾ ಚಿತ್ತವೃತ್ತೈಶ್ಚೇತಿವಾ ಅಂತ ಹೇಳಿದ್ದಾರೆ. ಇದು ಎರಡನೆಯ ಅರ್ಥ. ಉ ಅಂತಂದ್ರೆ ಉತ್ತಮ, ಮಾ ಅಂತಂದ್ರೆ ಚಿತ್ತವೃತ್ತಿ. ಚಿತ್ತವೃತ್ತಿ ಅಂತಂದ್ರೆ ಮನಸ್ಸು ಮಾಡುವಂತಹ ಕೆಲಸ. ಈ ಮನಸ್ಸು ಸಹಜವಾಗಿ ಯಾವಾಗಲೂ ಲೌಕಿಕವಾದ ವಿಷಯಾಸಕ್ತತೆಯಲ್ಲಿಯೇ ಕಾಲ ಕಳೆಯುತ್ತೆ. ಆದರೆ ಉಮಾದೇವಿಯ ಅನುಗ್ರಹದಿಂದ ಈ ಮನಸ್ಸು ಯಾವಾಗಲೂ ಉತ್ತಮವಾದ ಚಿಂತನೆಯಲ್ಲಿ, ಸಾತ್ವಿಕವಾದ ಯೋಚನೆಯಲ್ಲಿ, ಒಳ್ಳೆಯ ಸಂಕಲ್ಪದಿಂದ ಕೂಡಿರುತ್ತೆ. ಹೀಗಾಗಿ ಉಮಾ ಅನ್ನುವ ನಾಮಕ್ಕೆ ಅರ್ಥ ಏನಪ್ಪ ಅಂದರೆ ಉತ್ತಮವಾದ ಚಿತ್ತವೃತ್ತಿ, ಅಂದರೆ ಬುದ್ಧಿ ಮನಸ್ಸನ್ನು ಹೊಂದಿದ್ದಾಳೆ ಮತ್ತು ತನ್ನ ಭಕ್ತರಿಗೆ ಅದೇ ರೀತಿಯಾದ ಅನುಗ್ರಹವನ್ನು ಮಾಡುತ್ತಾಳೆ. ಆದ್ದರಿಂದ ಉಮಾ. ಹೀಗೆ ಅಮ್ಮನ ಲೀಲಾರ್ಥದಲ್ಲಿ ನಾವು ನೋಡಿದಂತೆ ಆಕೆಯು ಲೋಕದ ಭೋಗಗಳಿಗೆಲ್ಲ ಬೆನ್ನು ಹಾಕಿ ಕನ್ಯೆಯಾದ ಯುವತಿಯಾದಂತಹ ದೇವಿಯು ವಿಷಯಗಳಿಂದ ದೂರಾಗಿ ತನ್ನ ಚಿತ್ತವೃತ್ತಿಯನ್ನು ಕೇವಲ ಶಿವನ ಕಡೆಗೆ ತಿರುಗಿಸಿ ಶಿವನನ್ನೇ ಹೊಂದಬೇಕು ಅಂತ ಹೇಳಿ ನಿಶ್ಚಲವಾದ ಬುದ್ಧಿಯಿಂದ ಶಿವನ ಕಡೆಗೆ ತನ್ನ ಮನಸ್ಸನ್ನ ಬುದ್ಧಿಯನ್ನ ತಿರುಗಿಸಲೋ ಸಲುವಾಗಿ ತಪಸ್ಸಿನಲ್ಲಿ ನಿರುತಳಾದಳಲ್ಲ. ಹಾಗೆ ತಪಸ್ಸಿನಲ್ಲಿ ನಿರುತಳಾದ್ದರಿಂದ ಉತ್ತಮವಾದ ಚಿತ್ತವೃತ್ತಿ ಅಮ್ಮ ಹೊಂದಿದ್ದರಿಂದ ಅಮ್ಮನಿಗೆ ಶ್ರೀಮಾತೆಗೆ ಉಮಾ ಅನ್ನುವ ಹೆಸರು. ಮೂರನೆಯ ಅರ್ಥ, ಪರಾನುಭೂತಿಂ ಭವಪಾಶನಾಶಿನಿಂ ಸದಾಶಿವಸ್ಯಾಪಿ ಶೋಭನಪ್ರಧಾಂ ಅಂತ. ಉಮಾ ಅನ್ನುವ ನಾಮದ ಫಲ ಏನಪ್ಪ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರ ಅಂದ್ರೇನೆ ಸರ್ವೋತ್ಕೃಷ್ಟವಾದ ಪರಮಾತ್ಮ, ಅದೇ ಪರಬ್ರಹ್ಮಾನುಭಾವ. ಆ ಉತ್ಕೃಷ್ಟವಾದ ಅನುಭವವನ್ನು ನೀಡುವವಳು ಭಕ್ತರಿಗೆ, ಮತ್ತು ಆಕೆಯೇ ನಮ್ಮ ಎಲ್ಲ ವಿಧವಾದ ಭವಪಾಶಗಳನ್ನು ನಾಶ ಮಾಡಿ ಹಾಕ್ತಾಳೆ. ಮಾತ್ರವಲ್ಲ, ಈ ಉಮಾ ತನ್ನ ಒಡೆಯನಾದ ವಿರಾಗಿಯಾದ ಶಿವನ ಸೌಂದರ್ಯವನ್ನ, ಶೋಭೆಯನ್ನ, ಸಂತೋಷವನ್ನ ಹೆಚ್ಚು ಮಾಡಿದವಳು. ಆದ್ದರಿಂದ ಶ್ರೀಮಾತೆಯನ್ನ ಉಮಾ ಅಂತ ಹೇಳಿ ಕರೀತಾ ಇದ್ದಾರೆ. ಹೀಗಾಗಿ ಶಿವಾನುಗ್ರಹ ನಮಗೆ ಆಗಬೇಕಾದರೆ ನಾವು ಉಮಾ ಎಂಬ ಶ್ರೀಮಾತೆಯನ್ನ ಸದಾಕಾಲ ಸ್ಮರಣೆಯಲ್ಲಿ ಇಟ್ಟುಕೊಂಡಿರಬೇಕು. ಆಗ ಶಿವಾನುಗ್ರಹ ಸಹಜವಾಗಿ ಆಗತ್ತೆ ಅಂತ. ಹೀಗಾಗಿ ಈ ಒಟ್ಟು ಅರ್ಥವನ್ನು ಹೇಳುವುದಾದರೆ ಉಮಾ ಅಂತಂದರೆ ಉತ್ತಮ ಚಿತ್ತವೃತ್ತಿಯನ್ನ ನೀಡುವವಳು, ಪರಾನುಭೂತಿಯನ್ನ ನೀಡುವವಳು, ಭವಪಾಶವನ್ನ ನಾಶ ಮಾಡುವವಳು, ಸದಾಶಿವನ ಅನುಗ್ರಹವನ್ನ ನಮಗೆ ನೀಡುವಂತೆ ಮಾಡುವವಳು. ಅಂತಹ ಅಮ್ಮ, ಅಂತಹ ಜಗನ್ಮಾತೆಗೆ ನಮಾಮಿ ನಾನಾವಿಧ ಲೋಕವೈಭವಾಂ. ಈ ಎಲ್ಲ ನಾಮದ ತಾತ್ಪರ್ಯವೇ ಕೇನೋಪನಿಷತ್ತಿನಲ್ಲಿ ಚರ್ಚೆ ಮಾಡಿದ್ದಾರೆ. ಉಮಾ ಹೈಮವತಿ ಬಹುಶೋಭಮಾನ ಅಂತ. ಓಂಕಾರ ಸ್ವರೂಪನಾದ ಶಿವನ ಶಕ್ತಿಯು
ಉಮಾರೂಪದಿಂದ ಹೊರಗಡೆ ಬಂದು ಈ ರೀತಿಯಾಗಿ ಅನೇಕ ವಿಧವಾದ ಲೋಕ ವೈಭವಗಳನ್ನು, ಬಹುಶೋಭಮಾನ ಅನ್ನುವ ಲೋಕ ವೈಭವವನ್ನು ತಾನೇ ತೋರಿಸ್ತಾ ಇದ್ದಾಳೆ ಅಂತ. ಇನ್ನು 4ನೇ ಅರ್ಥದಲ್ಲಿ ಉಮಾ ಅನ್ನುವ ನಾಮವನ್ನು ಬಿಡಿಸಿದಾಗ ಉ ಮಾ, ಈ ಮಾ ಅನ್ನುವುದು ದೀರ್ಘಾಕ್ಷರವಾಗಿರುವುದರಿಂದ ಮ ಬೇರೆ, ಅದರಲ್ಲಿರುವ ದೀರ್ಘ ಸ್ವರ ಅ ಅನ್ನುವುದನ್ನು ಬೇರೆ ಮಾಡಿದಾಗ ಒಟ್ಟು ಉ ಮ ಆ ಅಂತಾಗತ್ತೆ ಅಂತ. ಈಗ ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಬೇಕು. ಕೊನೆಗೆ ಬಂದ ಆ ಅನ್ನುವ ಅಕ್ಷರವನ್ನು ತೆಗೆದು ಮೊದಲು ಜೋಡಿಸಬೇಕು, ಮೊದಲು ಹಾಕಬೇಕು, ನಂತರ ಉ ಮ ಅಂತ ಹೇಳಬೇಕು. ಹಾಗೆ ಹೇಳಿದರೆ ಏನಾಗುತ್ತೆ, ಮೊದಲು ಆ ಅಂತ ಹಾಕಿದ್ರೆ ಏನಾಗುತ್ತೆ, ಅ ಉ ಮ, ಅಕಾರ ಉಕಾರ ಮಕಾರ. ಹೀಗಾಗಿ ಈ 3 ಅಕ್ಷರಗಳ ಸಂಯುಕ್ತಾಕ್ಷರವೇ ಪ್ರಣವಾಕ್ಷರ, ಅದೇ ಓಂಕಾರ ಅಂತ. ಇದನ್ನೇ ಶಾಸ್ತ್ರಕಾರರು ಪ್ರಣವವರ್ಣಸ್ಯ ವ್ಯತ್ಯಾಸ ರೂಪ ಅಂತ ಹೇಳಿದ್ದಾರೆ. ಆದ್ದರಿಂದ ಶ್ರೀಮಾತೆಯಾದ ಉಮಾ ಎಂಬ ನಾಮವು ಓಂಕಾರವನ್ನೇ ಹೇಳ್ತಾ ಇದೆ. ಅವಳು ಓಂಕಾರ ಸ್ವರೂಪಿಣಿ ಅಂತ ಹೇಳ್ತಾ ಇದೆ. ಓಂಕಾರ ಸಾರ ಶಕ್ತಿತ್ವಾತ್ ಉಮೇತಿ ಪರಿಕೀರ್ತಿತ. ಓಂಕಾರದ ಸಾರ ಶಕ್ತಿಯನ್ನ ಉಮಾ ಅಂತ ಹೇಳಿ ಕರೀತಾರೆ. ಆದರೆ ಈ ಓಂಕಾರವನ್ನ ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇಲ್ಲ. ಕೇವಲ ನಿವೃತ್ತಿ ಮಾರ್ಗದಲ್ಲಿರುವಂತಹ ಸನ್ಯಾಸಿಗಳು ಮಾತ್ರ ಹೇಳ್ತಾರೆ. ಪ್ರವೃತ್ತಿ ಮಾರ್ಗದಲ್ಲಿರುವಂತಹ ಸಂಸಾರಿಗಳಿಗೆ ಓಂಕಾರವನ್ನು ಪ್ರತ್ಯೇಕವಾಗಿ ಉಚ್ಚಾರ ಮಾಡಲು ಅಧಿಕಾರ ಇಲ್ಲ. ಯಾಕಪ್ಪ ಅಂತಂದರೆ ಈ ಓಂಕಾರವು ಕೇವಲ ಮೋಕ್ಷಪ್ರದಾಯಕವಾದಂಥ ಮಹಾಕ್ಷರವಾಗಿದೆ ಅಂತ. ಹೀಗಾಗಿ ನಮಗೆಲ್ಲ ಉಮಾ ಎಂಬ ನಾಮದ ಉಚ್ಚಾರವೇ ಓಂಕಾರವನ್ನು ಉಚ್ಚರಿಸಿದ ಫಲವನ್ನು ಕೊಡುತ್ತೆ. ಜೊತೆಗೆ ಇಹ ಪರ ಭುಕ್ತಿ ಮುಕ್ತಿ ಎರಡನ್ನೂ ನಮಗೆ ಸಿದ್ಧಿ ಮಾಡುವಂತಹ ಶ್ರೀನಾಮವೇ ಉಮಾ. ಓಂಕಾರ ಪರಬ್ರಹ್ಮವಾಚಿಯಾದರೆ ಅದರ ಶಕ್ತಿಯೇ ಉಮಾ ಎಂಬ ಶ್ರೀಮಾತೆ. ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನ ಬಿಟ್ಟು ಶಿವನಿಲ್ಲ. ಆದ್ದರಿಂದ ಓಂಕಾರ ಶಿವನಾದರೆ ಆ ಶಿವನ ಶಕ್ತಿಯೇ ಉಮಾ ಅಂತ ಕರೆಸಿಕೊಳ್ಳುತ್ತೆ. 5ನೇ ಅರ್ಥ ಉ ಮ ಆ ಅನ್ನುವುದರಲ್ಲಿ ಉ ಅನ್ನುವಂಥ ಅಕ್ಷರ ಶಿವನನ್ನ ಹೇಳುತ್ತೆ, ಮ ಅನ್ನುವ ಅಕ್ಷರ ಬ್ರಹ್ಮನನ್ನ ಹೇಳುತ್ತೆ, ಆ ಅನ್ನುವ ಅಕ್ಷರ ವಿಷ್ಣುವನ್ನ ಹೇಳುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ. ಹೀಗಾಗಿ ಶ್ರೀಮಾತೆಯು ತ್ರಿಮೂರ್ತಿ ಸ್ವರೂಪಳು ಅಂತ. ಹೀಗಾಗಿ ಉಮಾ ಅಂದರೆ ತ್ರಿಮೂರ್ತಿ ಅಂತ ಹಿಂದಿನ ನಾಮಗಳಲ್ಲಿ ಹೇಳಿದ್ದನ್ನು ಸ್ಮರಣೆ ಮಾಡುತ್ತಾ ಆ 3 ಶಕ್ತಿಯನ್ನ ಏಕೀಭೂತವಾಗಿ ನೋಡುವಾಗ ಅವಳು ಸ್ತ್ರೀ ರೂಪದಿಂದ ಜಗನ್ಮಾತೆಯ ರೂಪವಾಗಿ ಉಮಾ ಅಂತ ಹೇಳಿ ನಮಗೆ ದರ್ಶನ ಕೊಡ್ತಾಳೆ. 6ನೇ ಅರ್ಥ ಅ ಉ ಮ ಅನ್ನುವಂತಹ ಅಕ್ಷರಗಳಲ್ಲಿ ಆ ಅನ್ನುವ ಅಕ್ಷರ ಅವಸ್ಥಾತ್ರಯಗಳಲ್ಲಿ ಜಾಗೃತಾವಸ್ಥೆಯನ್ನು ಹೇಳುತ್ತೆ. ಉಕಾರವು ಸ್ವಪ್ನಾವಸ್ಥೆಯನ್ನು ಹೇಳುತ್ತೆ, ಮಕಾರವು ಸುಷುಪ್ತಾವಸ್ಥೆಯನ್ನು ಹೇಳುತ್ತೆ. ಹೀಗೆ 3 ಅವಸ್ಥೆಗಳನ್ನು 3 ಅಕ್ಷರಗಳಲ್ಲಿ ಸೂಚಿಸಿ ಆ 3 ಅವಸ್ಥೆಗಳಲ್ಲಿ ಇರಬಹುದಾದಂಥ ಏಕೈಕ ಚೈತನ್ಯ ವಸ್ತು ಉಮಾ ಅಂತ ಹೇಳಿ ಕರೆದಿದ್ದಾರೆ. 7ನೇ ಅರ್ಥ ಯೋಗಿಗಳ ಇಚ್ಛಾಶಕ್ತಿಗೆ ಅಂದರೆ ಕಾಮನೆಗೆ ಒಂದು ಹೆಸರು, ಅದನ್ನು ಉಮಾ ಅಂತ ಹೇಳಿ ಕರೀತಾರೆ ಅಂತ. ಯೋಗಿನಾಂ ಇಚ್ಛಾಯಾಹ ಉಮೇತಿ ಸಂಜ್ಞಾಹ ಅಂತ ಕರೀತಾರೆ. 8ನೇ ಅರ್ಥ ಸುಪ್ತಾನಾಂ ಅಥ ಬುದ್ಧೀನಾಂ ಅಂದರೆ ಸುಪ್ತವಾದ ಬುದ್ಧಿ ಅಂದರೆ ಅಜ್ಞಾನದಿಂದ ಆವೃತವಾದ ಬುದ್ಧಿಯನ್ನ ಜಾಗೃತ ಮಾಡಿ ಪರಮೇಶ್ವರನ ಕಡೆಗೆ ಆ ಬುದ್ಧಿಯನ್ನ ತಿರುಗಿಸುತ್ತಾಳೆ ಶ್ರೀಮಾತೆ. ಆದ್ದರಿಂದ ಆಕೆಯನ್ನ ಉಮಾ. ಏಕೆಂದರೆ ಆಕೆಯೂ ಸಹ ಶಿವನಿಗಾಗಿ ತಪವಾಚರಿಸಿ ಧನ್ಯಳಾಗಿದ್ದಾಳಾದ್ದರಿಂದ ನಮ್ಮನ್ನೂ ಸಹ ಶಿವನನ್ನು ಹೊಂದುವ ಬುದ್ಧಿಯನ್ನ
ಪ್ರೇರೇಪಣೆ ಮಾಡುತ್ತಾಳೆ. ಆ ಶಕ್ತಿ ಧೀಶಕ್ತಿ ಪ್ರಚೋದಕಳಾಗಿದ್ದಾಳೆ ಉಮಾ. 9ನೇ ಅರ್ಥವನ್ನು ಹೇಳ್ತಾರೆ, ಉಮೇತಿ ಇಂದುಕಲೋಚ್ಯತೆ ಅಂತ. ಉಮಾ ಅಂದ್ರೇನೆ ಇಂದುಕಲ. ಇಂದುಕಲ ಅಂದರೆ ಸಹಸ್ರಾರದಲ್ಲಿ ಪ್ರಕಾಶಿಸುವಂತಹ ಷೋಡಶಿ ಕಲೆಯನ್ನೇ ಇಂದುಕಲಾ ಅಂತ ಹೇಳಿ ಕರೀತಾರೆ. ಹೀಗಾಗಿ ಸಹಸ್ರಾಂತರ್ಗತಳಾಗಿರಬಹುದಾದಂತಹ ಆ ಜಗನ್ಮಾತೆ ಲಲಿತಾ ಮಹಾ ತ್ರಿಪುರ ಸುಂದರಿಯೇ, ಷೋಡಶಿ ಕಳೆಯಿಂದ ಕಂಗೊಳಿಸುತ್ತಿರುವಂತಹ ಜಗನ್ಮಾತೆಯೇ ಉಮಾ ಅಂತ. 10ನೇ ಅರ್ಥದಲ್ಲಿ ಹೇಳ್ತಾರೆ, ಇಚ್ಛಾಶಕ್ತಿರು ಉಮಾಕುಮಾರಿ ಅಂತ. ಪರಬ್ರಹ್ಮ ಸ್ವರೂಪನಾದ ಶಿವನ ಇಚ್ಛಾಶಕ್ತಿಯೇ ಈ ಉಮಾ ಕುಮಾರಿ ಅಂತ. ಈ ಇಚ್ಛಾಶಕ್ತಿಯೇ ಪ್ರಧಾನವಾದದ್ದು. ಈ ಇಚ್ಛಾಶಕ್ತಿಯಿಂದಲೇ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಬಂದದ್ದು ಅನ್ನುವುದನ್ನು ನಾವು ಹಿಂದೆ ಮನನ ಮಾಡಿದ್ದೇವೆ. ಹೀಗಾಗಿ ಸಂಕಲ್ಪ ಸ್ವರೂಪಳಾಗಿ ಶಿವನಿಂದ ಹೊರಬಂದಂತಹ ಈ ಜಗನ್ಮಾತೆಯನ್ನ ಉಮಾ ಅಂತ ಹೇಳಿ ಕರೀತಾರೆ. 11ನೇ ಅರ್ಥ, ಪರಶಿವಂ ಮಾತಿ ಇತಿ ಉಮಾ ಅಂತ. ಅಂತಂದ್ರೆ ಇಲ್ಲಿ ಪರಶಿವನನ್ನೂ ಸಹ ಮಾತಿ ಅಂದರೆ ಮುಚ್ಚಿ ತಾನೇ ತಾನಾಗಿ ಮೆರೆಯುವವಳು, ಅವಳನ್ನ ಉಮಾ ಅಂತ ಹೇಳಿ ಕರೀತಾರೆ. ಒಂದು ಉದಾಹರಣೆಯನ್ನು ಗಮನಿಸಿ. ಹೇಗೆ ಒಂದು ಸಣ್ಣ ಬೀಜವನ್ನ ಬೃಹದಾಕಾರವಾಗಿ ಬೆಳೆದು ನಿಂತಹ ಹೆಮ್ಮರ ಆ ಬೀಜವನ್ನ ಹೇಗೆ ಮರೆಮಾಚಿ ತನ್ನ ಆಧಿಕ್ಯವನ್ನ ವ್ಯಕ್ತಪಡಿಸುತ್ತೋ, ಆದರೆ ಆ ಬೀಜ ಇಲ್ಲದೆ ಹೋದರೆ ಮರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬೀಜವೇ ಅಗತ್ಯವಾಗಿರುವಂಥದ್ದು. ಹಾಗೆ ಬೀಜವಾಗಿ ಶಿವನು ಇದ್ದಾನೆ. ದೊಡ್ಡದಾದ ಬೃಹದಾಕಾರವಾದಂತಹ ಮರವಾಗಿ ಅಮ್ಮ ವ್ಯಕ್ತಳಾಗಿದ್ದಾಳೆ. ವೇದಾಂತದ ಚಿಂತನೆಯಲ್ಲಿ ಉಮಾ ಎಂಬ ಹೆಮ್ಮರವು ಮಾಯೆಯಾಗಿದ್ದಾಳೆ. ಶಿವನೆಂಬ ಬೀಜ ಸ್ವರೂಪವಾದ ಪರಬ್ರಹ್ಮನು ಆ ಮರ ಎನ್ನುವುದರಿಂದ ಆವೃತನಾಗಿದ್ದಾನೆ, ಅಂದರೆ ಮಾಯೆಯಿಂದ ಮುಚ್ಚಲ್ಪಟ್ಟಿದ್ದಾನೆ. ಆದರೆ ಆ ಮರವು ಹೇಗೆ ಬೀಜವನ್ನ ಅವಲಂಬಿಸಿರುತ್ತೋ ಹಾಗೆ ಈ ಮಾಯೆಯು ತನ್ನ ಅಸ್ತಿತ್ವವನ್ನ ಪರಬ್ರಹ್ಮನಿಂದಲೇ ಹೊಂದಿದ್ದಾಳೆ ಅಂತ. ಈ ಮಾಯೆಯನ್ನ ಗೆಲ್ಲುವುದು ಬಹಳ ಕಷ್ಟ. ಗೀತೆಯಲ್ಲಿ ಭಗವಂತನು ಈ ಮಾತನ್ನು ಹೇಳ್ತಾನೆ, ದೈವೀ ಹೇಷ್ಯ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಂ ಏವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಮಾಯೆಯನ್ನ ಗೆಲ್ಲಲು ಮಹಾ ಕಷ್ಟ ಸಾಧ್ಯ. ಆದರೆ ಪರಬ್ರಹ್ಮನಾದ ಕೃಷ್ಣನನ್ನೋ ಶಿವನನ್ನೋ ಮರೆಹೋದರೆ ಆ ಮಾಯೆಯನ್ನ ಗೆಲ್ಲಲು ಸಾಧ್ಯತೆಗಳು ಇದ್ದಾವೆ ಅಂತ. ಅಂದರೆ ಬ್ರಹ್ಮಾನುಭವವನ್ನೋ ಅಥವಾ ಬ್ರಹ್ಮಭಾವವನ್ನೋ ಒಬ್ಬ ಸಾಧಕ ಹೊಂದಬೇಕಾದರೆ ಮೊದಲು ಉಮಾ ಎಂಬ ಶ್ರೀಮಾತೆಯ ಕೃಪೆಯಾಗಬೇಕು. ಆಕೆಯೇ ಮಹಾಮಾಯೆಯಾಗಿದ್ದಾಳೆ. ಆಕೆಯ ಅನುಗ್ರಹವಾಯಿತು ಅಂತಂದರೆ ಇನ್ನು ಬ್ರಹ್ಮಾನುಭೂತಿ ಸಿದ್ಧಿಯಾಗತ್ತೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಜಗನ್ಮಾತೆಯನ್ನ ಉಮಾ ಅನ್ನುವ ನಾಮದಿಂದ ಕರೀತಾ ಇದ್ದಾರೆ. ಇನ್ನು ಕೆಲವು ಅರ್ಥಗಳನ್ನ ಉಮಾ ಅನ್ನುವ ನಾಮಕ್ಕೆ ಹೇಳಿದ್ದಾರೆ. ಹೊಂಗೆ ಚಿಗುರಿನ ಹಸಿರು ಬಣ್ಣದವಳು ಅಂತಲೂ ಒಂದರ್ಥ, ಬಂಗಾರ ಬಣ್ಣದವಳು ಅಂತ ಇನ್ನೊಂದು ಅರ್ಥ, ಹರಿಶಿಣ ವರ್ಣದವಳು ಅಂತ ಮತ್ತೊಂದು ಅರ್ಥ, ಕೀರ್ತಿಮತಿ ಅನ್ನುವಂಥದ್ದು ಇನ್ನೊಂದು ಅರ್ಥ, ಕಾಂತಿಮತಿ ಅನ್ನುವಂಥದ್ದು ಉಮಾನಾಮಕ್ಕೆ ಹಲವು ಅರ್ಥಗಳನ್ನು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇನ್ನು ಉಮಾದೇವಿ ವಿನಾಯಕೆ, ಈ ವಿನಾಯಕೆ ಅನ್ನುವಂಥ ಒಂದು ಪೀಠವಿದೆಯಂತೆ, ಒಂದು ವಿಶೇಷವಾದ ಕ್ಷೇತ್ರ. ಅಲ್ಲಿನ ಅಧಿಷ್ಠಾತ್ರಿ ದೇವಿ ಈ ಉಮಾ ಅಂತ ಹೇಳಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ಅದು ಎಲ್ಲಿದೆ ಅನ್ನುವಂಥದ್ದು ತಿಳಿದೇ ಇರುವಂಥ ವಿಚಾರ. 14ನೇ ಅರ್ಥ, ಉಮಾ ಷಾಡ್ವರ್ಷಿಕಿ ಮತ ಅಂತ. 6 ವಯಸ್ಸಿನ ಬಾಲೆಯನ್ನ ಉಮಾ ಅಂತ ಹೇಳಿ ಕರೆಯಬೇಕು ಅಂತ. ನವರಾತ್ರಿ ಕಾಲದಲ್ಲಿ ಕುಮಾರಿ ಪೂಜಾ ಅಂತ ಹೇಳಿ ಮಾಡಿದಾಗ ಒಂದೊಂದು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ. ಅದರಲ್ಲಿ 6ನೆಯ ವಯಸ್ಸಿನ ಹೆಣ್ಣು ಮಗುವಿಗೆ ಉಮಾ ಅಂತ ಹೇಳಿ ಕರೆಯಬೇಕು ಅಂತ ಶಾಸ್ತ್ರಗಳು ಹೇಳಿದೆ. 15ನೇ ಅರ್ಥ, ದೀಕ್ಷಿತರು ಹೇಳ್ತಾರೆ, ಉಮಾ ಎಂಬ ನಾಮವು ಯಾರು ಸದಾಕಾಲ ಉಮಾ 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 ಅಂತ ಜಪ ಮಾಡ್ತಲೇ ಇರ್ತಾರೋ ಅವರು
ಇನ್ನು ಜನ್ಮ ಪರಂಪರೆಗಳಿಗೆ ಸಿಲುಕುವುದಿಲ್ಲ. ಜನ್ಮ ಮರಣ ಅನ್ನುವಂತಹ ಸಂಸಾರದ ಬಲೆಗೆ ಅವರು ಖಂಡಿತ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಯಾಕೆ ಅಂದರೆ ಅವರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಉಮಾನಾಮ ಆವೃತಂ ಪಿಬೇತಂ ಏನೇನ ಜಗತೀತಲೆ ನ ಜಾತು ಜನನೀಸ್ತನ್ಯಂ ನ ಪಿಬೇತ್ ಕುಂಭಸಂಭವ ಉಮೇತಿ ದ್ವ್ಯಕ್ಷರಂ ಮಂತ್ರಂ ಯಃ ಅಹರ್ನಿಶಂ ಅನುಸ್ಮರೇತ್ ನ ಸ್ಮರೇತ್ ಚಿತ್ರಗುಪ್ತಸ್ಥಂ ಕೃತಪಾಪಾಮಪಿ ದ್ವಿಜಾ ಅಂತ ಹೇಳ್ತಾರೆ. ಒಬ್ಬ ಸಾಧಕನಾದವನು, ಜಗನ್ಮಾತೆಯನ್ನು ಉಪಾಸನೆ ಮಾಡುವಂಥವನು ಅನುಗಾಲವು ಅನ್ನುವುದಕ್ಕೇನೆ ಅವರು ಹೇಳ್ತಾರೆ ಅಹರ್ನಿಶಂ ಅಂತ ಹೇಳ್ತಾರೆ. ಹಗಲು ರಾತ್ರಿಗಳೆನ್ನದೆ ಸದಾಕಾಲ ಉಮಾ ಎಂಬ 2 ಮಹಾ ಅಕ್ಷರಗಳನ್ನು, ಅದು ಮಹಾಮಂತ್ರಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅಂತರ ಮಹಾಮಂತ್ರಕ್ಕೆ ಸಮಾನವಾಗಿರುವಂಥ ಆ ನಾಮಾಮೃತವನ್ನು ಸದಾ ಪಾನ ಮಾಡ್ತಾ ಇರಬೇಕು ಅಂತ. ಹಾಗೆ ಪಾನ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ನಾವು ಸಾಯುವ ಕಾಲದಲ್ಲಿದ್ದರೂ ಸಹ, ಇನ್ನೇನು ಆಗಲೋ ಈಗಲೋ ಪ್ರಾಣ ಹೋಗುತ್ತೆ ಅನ್ನುವ ಕಾಲದಲ್ಲೂ ಸಹ ಉಮಾ 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 ಅನ್ನುವಂತಹ ನಾಮವು ನಮ್ಮಿಂದ ಹೊರಗಡೆ ಬರ್ತಾ ಇದ್ದರೆ, ಆ ನಾಮ ಜಪ ನಮ್ಮಿಂದ ಹೊರಗಡೆ ಬರ್ತಾ ಇದ್ದರೆ, ನಾವು ಜನ್ಮ ಮರಣಗಳ ಪರಂಪರೆಯನ್ನು ಅಲ್ಲಿಗೆ ಮುಕ್ತಾಯ ಮಾಡಿಕೊಳ್ತೇವೆ, ಮೋಕ್ಷ ಸಾಮ್ರಾಜ್ಯವನ್ನೇ ಹೊಂದುತ್ತೇವೆ. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಾವಾತನು ಮರಣಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡುವನೋ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ. ಹೀಗಾಗಿ ಉಮಾ ಅನ್ನುವಂತಹ ನಾಮವು ನಾವು ಹಿಂದೆ ಅರ್ಥ ಮಾಡಿಕೊಂಡಂತೆ ಓಂಕಾರ ಸ್ವರೂಪವೇ ಆಗಿದೆ ಈ ಉಮಾ ಅನ್ನುವಂಥ ನಾಮ. ಓಂಕಾರವು ಸನ್ಯಾಸಿಗಳಿಗಾಯಿತು, ಆದರೆ ಸಂಸಾರಸ್ಥರಾದ ನಿಮಗೆಲ್ಲರಿಗೂ ಸಹ ಉಮಾ ಅನ್ನುವಂಥ ನಾಮವೇ ಓಂಕಾರಮಯವಾಗಿದೆ. ಹೀಗಾಗಿ ಈ ಓಂಕಾರಮಯವಾದಂತಹ ಈ ನಾಮವನ್ನು ಯಾರು ಸದಾಕಾಲ ಅನುಷ್ಠಾನದಲ್ಲಿಟ್ಟುಕೊಂಡು ತಮ್ಮ ಮರಣಾವಸ್ಥೆಯಲ್ಲೂ ಸಹ ಉಮಾ ಉಮಾ ಅಂತಾರೋ ಅವರಿಗೆ ಜೀವನ್ಮರಣಗಳು ಅನ್ನುವಂಥ ಭವಬಂಧನಗಳು ಇಲ್ಲದಂತಾಗಿ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಹೀಗೆ ಉಮಾ ಎಂಬ ನಾಮವನ್ನು ಹೇಳುತ್ತಾ ಪ್ರಾಣ ಬಿಟ್ಟಂತಹ ವ್ಯಕ್ತಿಯು ಇನ್ನೊಮ್ಮೆ ಹುಟ್ಟಿ ಜನನಿಯ ಸ್ತನಪಾನ ಮಾಡುವುದಿಲ್ಲ. ಅದರರ್ಥ ಅವನು ಮತ್ತೆ ಹುಟ್ಟಿ ಬರೋದಿಲ್ಲ. ನಜಾತು ಜನನೀಂ ಸ್ತನ್ಯಂ ನ ಪಿಬೇತ್ ಅಂತ ಹೇಳಿದ್ದಾರೆ. ಮತ್ತು ಅವನ ಕಡೆಗೆ ಚಿತ್ರಗುಪ್ತಾದಿಯಾದಿಯಾಗಿ ಯಮಧೂತರು ತಿರುಗಿಯೂ ಸಹ ನೋಡೋದಿಲ್ಲ. ಅವನು ಎಂತಹ ಪಾಪಿಯಾಗಿದ್ದರೂ ಸರಿ, ಅವನ ಪಶ್ಚಾತ್ತಾಪದಿಂದಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಸದಾಕಾಲ ಉಮಾ ಉಮಾ ಎಂಬ ನಾಮವನ್ನು ಜಪ ಮಾಡ್ತಾ ಇದ್ದರೆ ಅವನಿಗೆ ದ್ವಿಜ ಅಂದರೆ 2ನೆಯ ಜನ್ಮ ಅನ್ನುವಂಥದ್ದು, ಮತ್ತೆ ಹುಟ್ಟು ಅನ್ನುವಂಥದ್ದು ಇಲ್ಲ. ಇಷ್ಟು ಹೇಳಿದ್ದಾರೆ ಅಂತ ನಾವು ಸಹ ಪಾಪ ಮಾಡ್ತಾನೇ ಇರೋದು, ಉಮಾ ಅಂತ ಹೇಳ್ತಾನೆ ಇರೋದು ಅಂತಂದರೆ ಅದು ಅರ್ಥವಿಲ್ಲದ ಕೆಲಸವಾಗತ್ತೆ, ಮಹಾಪಾಪವನ್ನೇ ಮೂಟೆ ಹೊತ್ತಿದಂತಾಗತ್ತೆ. ಆದರೆ ಉಮಾ ಅಂತಂದರೆ ಪಾಪ ಮಾಡಲಿಕ್ಕೆ ಬುದ್ಧಿ ಬರೋದಿಲ್ಲ. ಪಾಪಕರ್ಮವು ಅತ್ಯಂತ ಬಲಿಷ್ಠವಾಗಿದ್ದರೆ ಉಮಾ ಎಂಬ ನಾಮವು ಉಚ್ಚಾರ ಮಾಡಲಿಕ್ಕೆ ನಮಗೆ ಹೇಳುವ ಮನಸ್ಸು ಬರೋದಿಲ್ಲ ಅನ್ನುವುದನ್ನು ಮನನ ಮಾಡ್ತಾ, ಇಂತಹ ಜಗನ್ಮಾತೆ ಲಲಿತಾ ಮಹಾ ತ್ರಿಪುರ ಸುಂದರಿಯು ಉಮಾಸ್ವರೂಪಳಾಗಿ ಸಾಧಕರಾದ ನಿಮಗೆಲ್ಲರಿಗೂ ಸಹ ಉತ್ತಮವಾದ ಚಿತ್ತವೃತ್ತಿಯನ್ನು ನೀಡಲಿ. ಆ ಶಿವನನ್ನು, ಆ ಪರಬ್ರಹ್ಮನನ್ನು ಹೊಂದುವಂತಹ ಒಂದು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡಲಿ, ಆ ಮಾರ್ಗದರ್ಶನದಲ್ಲಿ ಸಿದ್ಧಿಯನ್ನು ನಮಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.